ನನಗೆ ಸ್ವೀಟ್ ತಿನ್ಬೇಕು ಅನ್ಸ್ತಿದೆ. ಸಖಿ, ಅವ್ರು ಮಾಡ್ಕೊಂಡು ಬಂದಿರೋ ಸ್ವೀಟ್ ಬೇಕು ಅಂತಿದ್ಯಲ್ಲ. ಲಾಸ್ಟ್ ಟೈಮ್ ಸ್ವೀಟ್ ಶಾಪ್ ಇಂದ ತಗೊಂಡ್ ಬಂದ್ ಕೊಟ್ರೆ ಬೇಡ ಅಂದೆ. ಈಗ ನಯನಿ ಮಾಡ್ಕೊಂಡ್ ಬಂದಿರೋ ಕೇಸರಿ ಬಾತ್ ಬೇಕು ಅಂತಿದ್ಯಾ? ಆಶ್ಚರ್ಯ ಆಗ್ತಿದೆ ನನ್ಗೆ. ಹಾಸಿನಿ ಯಾಕೆ ಇನ್ನೂ ಏನೂ ಆಗಿಲ್ಲ, ಸ್ಪ್ರೇ ಯಾಕೆ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಕು. ಆಸೆ ಪಡ್ತದಾಳೆ, ಸ್ವಲ್ಪ ಕೊಡು ನೈನಿ. ತುಳಸಿ ಜೊತೆಗೆ ಕೊಡ್ಲಾ? ನೋ 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 ನೋ, ನನ್ ಮೇಕೆ ತರ ಸೊಪ್ಪು ತಿನ್ನಲ್ಲ. ನಾವು ಒಂಥರ ಅನ್ಕೊಂಡ್ರೆ ಆ ದೇವ್ರು ಇನ್ನೊಂಥರ ಮಾಡ್ತಾರೆ ಸಖಿ. ಸರಿ ಬಿಡು, ಬೇಕು ಅಂದ್ಯಲ್ಲ, ತಿನ್ನು. ನೋಡಕ್ ಅನ್ನಿಸ್ದೇ ಇದ್ರು ಈ ಹಸಿ ಕಳ್ಳೆ ಸಖಿಗೆ ಬಾಯ್ ಚಪ್ಲೆ ಏನ್ ಕಮ್ಮಿ ಇಲ್ಲ. ಅಷ್ಟು ರುಚಿಯಾಗಿದ್ಯಾ ಸಖಿ? ಹಾಕ್ ತಿಂತಿದ್ಯಾ? ಯಾಕೆ ಹಾಗೆ ನೋಡ್ತಿದ್ದಾರೆ? ವಾಂತಿ ಗಿಂತಿ ಮಾಡ್ತಾಳ? ಏನಾಯ್ತು ಸಖಿ? ಹಾಸ್ನಿ ಅದ್ಗೆ ತಿಂದಾಗ ಏನೂ ಆಗ್ಲಿಲ್ಲ, ಇವಳಿಗೇನಾಯ್ತು? ವಾಂತಿ ಆಗ್ತಿದೆ ಅಂದ್ರೆ ಏನ್ ಬ್ರೋ ಅದರ ಅರ್ಥ? ಏಯ್ ಚಿಚಿ, ನೀನ್ ಆ ಥರ ಎಲ್ಲ ಯೋಚಿಸ್ಬೇಡ. ಪ್ರಾಮಿಸ್, ಸಖಿ ಜಸ್ಟ್ ಫ್ರೆಂಡೇ, ಐ ಮೀನ್ ಗರ್ಲ್ ಫ್ರೆಂಡ್ ಅಷ್ಟೇ. ನನ್ಗೂ ಈ ವಾಂತಿಗೂ ಲಿಂಕ್ ಆಗ್ಲಿ ಲಿಟಿಗೇಷನ್ ಆಗ್ಲಿ ಏನೂ ಇಲ್ಲ. ಹಾ, ನಿಜ ಹೇಳಿ, ಇಲ್ಲ ಅಂದ್ರೆ ಅವಳ ಪೇರೆಂಟ್ಸ್ ಸೀರೆ ತಗೊಂಡ್ ಬರ್ತಾರೆ. ಪ್ರಾಮಿಸ್ ಮಾಡಿದ್ನಲ್ಲ. ಬಾಮ್ಮ ಸಖಿ, ನೀನು ಕೂಡ ತಾಯಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಗೆ? ಇಲ್ಲ ಆಂಟಿ, ಆದ್ರೂ ಹಾಸಿನಿಗ್ ವಾಮಿಟ್ ಆಗ್ಲಿಲ್ಲ. ನನಗ್ಯಾಕಾಗ್ತಿದೆ ಅದನ್ನ ನೀನೇ ಹೇಳ್ಬೇಕು ಸಖಿ. ಯಾಕ್ ತಿಂದೆ? ಯಾಕ್ ವಾಂತಿ ಆಯ್ತು? ಎಕ್ಸ್ಕ್ಯೂಸ್ ಮೀ. ಇನ್ನೊಂದ್ ಗಂಟೆವರೆಗೂ ಸಖಿ ವಾಂತಿ ಮಾಡ್ತಾನೆ ಇರ್ತಾಳೆ. ಯಾಕೆ ನೇನಿ, ಏನಾದರೂ ಪ್ರಾಬ್ಲಮಾ? ಪವಿತ್ರವಾಗಿರೋ ಈ ತುಳಸಿ ದಳನ ಮೇಕೆ ತಿನ್ನೋ ಹಾಗೆ ಸೊಪ್ಪನ್ನೆಲ್ಲ ನಾನ್ ತಿನ್ನಲ್ಲ ಅಂತ ಅಹಂಕಾರ ತೋರ್ಸಿದ್ದಕ್ಕೆ ಆ ಭಗವಂತ ಅವಳಿಗೆ ಕೊಟ್ಟಿರೋ ಶಿಕ್ಷೆ ಯಜಮಾನ್ರೆ. ಹೊಟ್ಟೆಲಿರೋ ವಿಷ ಎಲ್ಲ ಹೋಗ್ಲಿ ಬಿಡಿ. ಹೌದೌದು, ಸ್ವೀಟ್ ಟೇಸ್ಟ್ ಮಾಡಿ ವಾಂತಿ ಮಾಡ್ಕೊಳಕ್ ಹೋದ್ಲು, ಈಗ ವಾಶ್ರೂಮ್ ಅಲ್ಲಿ ಸೆಟ್ಲ್ ಆಗೋ ಹಾಗೆ ಕಾಣ್ತಿದ್ದಾಳೆ. ಸುಮನಾ, ನೀನ್ ಬಾಗ್ನ ಕೊಟ್ರೆ ಚೆನ್ನಾಗಿರತ್ತಲ್ವಾ? 5 ಜನ ಮುತ್ತೈದರಿಗೆ ಕೊಡ್ಬೇಕಕ್ಕ. ತಾಯಿ ಆಗ್ತಿರೋ ನೈನಿ ಮತ್ತೆ ಹಾಸಿನಿಗೆ ಯಾಕ್ ಬಿಡು, ನಿನ್ನ ಅತ್ತೆಗೆ ಬಂದಿರೋ ಮುತ್ತೈದೆಯರಿಗೆ ಕೊಡು ಸಾಕು. ನನಗ್ ಬೇಡ ಸುಮನಾ. ಮನೆಗ್ ಬಂದಿರೋ ಮುತ್ತೈದೆಯರು 5 ಜನ ಇದ್ದಾರೆ, ಲೆಕ್ಕ ಸರಿ ಹೋಗುತ್ತೆ, ಅವ್ರಿಗೆ ಕೊಡು ಸುಮನಾ. ಸರಿ ಅತ್ತೆ. ಯಜಮಾನ್ರೆ, ಕೈ ತೊಳ್ಕೊಂಡ್ ಬರ್ತೀನಿ. ಥ್ಯಾಂಕ್ಸ್. ನೀನ್ ಹೇಳ್ಬೇಕಾಗಿರೋದು ಥ್ಯಾಂಕ್ಸ್ ಅಂತಲ್ಲಮ್ಮ, ಸಾರಿ ಅಂತ ಹೇಳ್ಬೇಕು. ಸಾರಿನಾ? ನಾನ್ಯಾಕೆ ಹೇಳ್ಬೇಕು? ನೀನ್ ಮಾಡಿದ ಹುಚ್ಚ ಕೆಲ್ಸಕ್ಕೆ ಪಾಪ ನೀನೇ ಬಲಿಯಾದೆ. ನಾನೇನ್ ಮಾಡ್ದೆ? ಸ್ವೀಟ್ಸ್ಗೆ ಏನಾದ್ರೂ ಹಾಕ್ದೆ ಅಂತನಾ? ಆ ಸ್ವೀಟ್ನ ನೀನೇ ತಾನೇ ಮಾಡಿದ್ದು? ನಾನ್ ಕೇಳಕ್ ಮುಂಚೆ ನೀನೇ ತರ್ವರ್ಸ್ ಹೇಳ್ತಿದ್ಯಾ. ಸ್ವೀಟಲ್ಲಿ ನೀನೇನು ಬೆರೆಸಿಲ್ಲ, ಆದ್ರೆ ಪ್ಲೇಟ್ ಕೊಟ್ಟಿದ್ದು ನೀನೇ ಅಲ್ವಾ?
ಏನೋ ಮಾಡ್ಲೇಬೇಕು ಅನ್ನೋ ಕೆಟ್ಟ ಯೋಚನೆಲಿದ್ಯಾ? ನೀನಷ್ಟು ಸಲ ಸ್ವೀಟ್ ತಿನ್ಸು ಅಂತ ಹೇಳ್ದಾಗ್ಲೂ ಅನುಮಾನ ಬರಲ್ವಾ ಹೇಳು? ಕೇಸರಿ ಬಾತ್ ಜೊತೆ ತುಳಸಿ ದಳನಿಟ್ಟು ಹಾಸಿನಿ ಅಕ್ಕಾಗೆ ತಿನ್ನಿಸ್ದೆ. ನೀನು ಹಾಗೆ ತಿಂದಿದ್ದಕ್ಕೆ ನಿನಗೆ ವಾಂತಿ ಆಯ್ತು. ತುಳಸಿನ ತುಳಸಿಲಿ ಏನ್ ಮ್ಯಾಜಿಕ್ ಇದೆ? ಬೇವಾಗ್ಲಿ, ವಿಳೆದೆಲೆ ಆಗ್ಲಿ, ತುಳಸಿ ದಳ ಆಗ್ಲಿ, ಈ ಮೂರು ಆ ದೇವರ ಅನುಗ್ರಹದಿಂದ ಈ ಭೂಮಿ ಮೇಲೆ ಬೆಳೀತಿರೋದು. ವಿಷ ಇದೆಯೋ ಇಲ್ವೋ ಅಂತ ಗುರುತಿಸೋ ಗುಣ ಇದೆ. ಯಾವ ವಿಷ ಆದ್ರೂ ಸರಿ, ರಕ್ತದೊಳಗೆ ಸೇರ್ದೇ ಇರೋ ಹಾಗೆ ಮಾಡುತ್ತೆ. ತುಳಸಿ ದಳದ ಜೊತೆ ಕೇಸರಿ ಬಾತ್ ತಿನ್ಸಿದ್ದಕ್ಕೆ ಹಾಸಿನಿ ಅಕ್ಕ, ಹೊಟ್ಟೆಲಿರೋ ಮಗು ಇಬ್ರು ಕ್ಷೇಮವಾಗೇ ಇದ್ದಾರೆ. ನೀನೇ ಹೊಟ್ಟೆ ಎಲ್ಲ ಹಾಳು ಮಾಡ್ಕೊಂಡೆ. ಬೇಗ ಹೋಗಿ ವಾಂತಿ ಮಾಡಿದ್ಮೇಲೆ 2 ತುಳಸಿ ದಳನ ತಿನ್ಬಿಡು. ಅಮ್ಮನವ್ರ ದಯೆಯಿಂದ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ನಾನಿವಾಗ ಹೋಗಿ ತುಳಸಿನ ತಿಂದ್ರೆ ಅಲ್ಲಿರೋರೆಲ್ಲ ನಗ್ತಾರೆ. ನಿನಗ್ ನಾಚಿಕೆ ಅಂದ್ರೆ ನನ್ಗಂತೂ ನಂಬಕ್ಕಾಗ್ತಿಲ್ಲ. ಎಲ್ರೂ ಮುಂದೆ ಹೋಗಿ ತಿನ್ನಕ್ ಅವಮಾನ ಆದ್ರೆ ನಾನೇ ಕೊಡ್ತೀನಿ. ನನ್ ಮೇಲಿರೋ ಕೋಪದಿಂದ ತಿಂದೆ ಹೋದ್ರೆ ನೀನು ಆಸ್ಪತ್ರೆ ಪಾಲಾಗ್ಬೇಕಾಗತ್ತೆ. ಹುಷಾರು. ಮುತ್ತೈದೆಯರ ಆಶೀರ್ವಾದದಿಂದ ನನ್ನ ತಂಗಿ ಕೂಡ ಆದಷ್ಟು ಬೇಗ ಬಸರಿ ಆಗ್ಲಿ. ಆಗ ಮಾಮ್ ನನ್ 3 ಸೊಸೆಂದ್ರು ಅಮ್ಮ ಅಂತ ಕರೆಸ್ಕೋತಾ ಇದ್ದಾರೆ ಅಂತ ಎಲ್ರ ಹತ್ರನೂ ಹೇಳ್ಕೊತಾರೆ ಅಲ್ವಾ ಮಾಮ್? ಹೌದು ಕಂದ, ಅದೇ ಅಲ್ವಾ ನನಗ್ ಬೇಕಾಗಿರೋದು. ಆದರೆ ಹಾಗಾಗಬಾರ್ದು. ಸುಮನ ಪ್ರೆಗ್ನೆಂಟ್ ಆದರೆ ನೈನಿ ಅದಕ್ಕೆ ತೊಂದರೆ ಆಗುತ್ತೆ. ಮಾಮ್ ಬರ್ತೀನಿ. ಹೋಗ್ಬಾ ಕಂದ. ನೈನಿ ನಡೀರಿ. ಯಾಕೆ ಹೀಗಾಡ್ತಾ ಇದೀಯಾ? ತೊಲ್ಲೆಗೆಲ್ಲ ಕೆಟ್ಟಿದ್ದೀನ ನಿಂಗೆ? ಮೊನ್ನೆ ನೈನಿ ಅಕ್ಕ, ನಿನ್ನೆ ಹಾಸಿನಿ ಅಕ್ಕ, ಇವತ್ ನೋಡಿದ್ರೆ ಸಖಿ ವಾಂತಿ ಮಾಡ್ಕೊಂಡ್ಲು. ಮನೆ ಹೆಣ್ಮಕ್ಳು ವಾಂತಿ ಮಾಡ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಅವಳು ವಾಂತಿ ಮಾಡ್ಕೊಂಡಿದ್ದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ಇಲ್ಲಿಗಲ್ಲಾಗೂ ಇಲ್ಲ ಅಂತ ವಲ್ಲಭ್ರು ಪ್ರಾಮಿಸ್ ಮಾಡ್ದ, ನೋಡಿದ್ಯಲ್ಲ? ಅದೆಲ್ಲ ನನಗ್ ಬೇಕಾಗಿಲ್ಲ. ನಾನ್ ಯಾವಾಗ ಮಾಡ್ತೀನಿ ಅಂತ ಹೇಳಿ? ನಿನಗೆ ಹಠದ ಜೊತೆ ಅಜ್ಞಾನನೂ ಜಾಸ್ತಿ ಇದೆ. ಬಾರೆ, ಗಂಡ ಹೆಂಡತಿ ಜಗಳ ಆಡ್ತಾ ಇರ್ಬೇಕು. ನಡಿ. ಇರಿ ಅತ್ತೆ, ಬಂದಿದ್ದಕ್ಕೆ ಹೋಗ್ತಿರೋದಕ್ಕೆ? ನೈನಿ ಪ್ರೀತಿಯಿಂದ ತಂದಿರೋ ಸೀರೆನ ಉಟ್ಕೊಂಡಿದ್ದಾಳಪ್ಪ ನಿನ್ನತ್ತಿಗೆ. ಅದನ್ ತೋರ್ಸೋದಕ್ಕೆ ಬಂದಿದ್ದು. ಪೆದ್ದ ಹುಚ್ಚಮ್ಮ. ಅವ್ರ ಗಂಡನ್ ತೋರ್ಸದ್ ಬಿಟ್ಟು ಇಲ್ಲಿಗೆ ಯಾಕೆ ಬರ್ಬೇಕು? ಈ ಮಾತುಗಳೇ ನಂಗೆ ಇಷ್ಟ ಆಗಲ್ಲ. ಪಾಪ ಅತ್ಗೆ ಖುಷಿಯಿಂದ ಸೀರೆ ಉಟ್ಕೊಂಡ್ ಬಂದ್ರೆ ಸಹಿಸಲ್ವಲ್ಲ ನೀನು? ಇನ್ ಹೆರ್ಗೆನೂ ಹೇಗೆ ಸಹಿಸ್ಕೋತೀಯ? ಏನ್ ವಿಕ್ರಾಂತ್, ಸುಮನಾ ಕೂಡ ಅದೆಲ್ಲ ಏನಿಲ್ಲ ಅದ್ಕೆ, ಅದಾಗೋದು ಇಲ್ಲ. ಹಾಗನ್ಬೇಡ ವಿಕ್ರಾಂತ್. ಅಪ್ಪಿ ತಪ್ಪಿ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ಬಿಟ್ರೆ
ತುಂಬಾ ಆಸೆ ಇಟ್ಕೊಂಡಿರೋರ್ಗೆ ನಿರಾಸೆ ಆಗುತ್ತೆ ಆಮೇಲೆ. ಅದೃಷ್ಟ ಜಾಡ್ಸೋದಿತ್ತು ಅಂತಂದ್ರೆ ಸುಮನ ತಾಯಿ ಆಗೋದಕ್ಕೆ ಎಷ್ಟೊತ್ತು? ಇಂಥ ಮೊಂಡ್ ಗಂಡ ಇದ್ರೆ ಏನು ಆಗಲ್ಲ ಚಿಕ್ಕಮ್ಮ. ನೀನ್ ಹೇಗಿರ್ತೀಯೋ ನಾನು ಹಾಗೆ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ಆಮೇಲೆ ಕಿತ್ತಾಡ್ಕೊಳ್ಳಿ. ಈಗ ನಾನು ಈ ಸೀರಿಯಲ್ ಹೇಗ್ ಕಾಣಿಸ್ತಿದ್ದೀನಿ ಅಂತ ಮೊದ್ಲು ಹೇಳಿ, ನಾನು ಖುಷಿ ಪಡ್ತೀನಿ. ಸೂಪರ್ ಆಗಿದ್ರೆ ಅತ್ಗೆ. ಥ್ಯಾಂಕ್ ಯು ವಿಕ್ರಾಂತ್. ಅಷ್ಟ್ ಚೆನ್ನಾಗಿಲ್ಲ. ಏನ್ ಚೆನ್ನಾಗಿಲ್ಲ? ಬಾರ್ಡರಾ ಕಲ್ಲರಾ? ಸರಿಯಾಗಿ ಹೇಳು. ಸೀರೆನೆ ಚೆನ್ನಾಗಿಲ್ಲ, ಅಕ್ಕಂಗ್ ಸೂಟ್ ಆಗ್ತಿಲ್ಲ. ನಿಜವಾಗ್ಲೂನಾ? ನನಗೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ ಅಕ್ಕ ತಂದಿದ್ರು ಚೆನ್ನಾಗಿಲ್ವಾ? ನೈನಿ ಅದಕ್ಕೆ ತಂದಿರೋದಕ್ಕೇನೆ ಚೆನ್ನಾಗಿಲ್ಲ ಅಂತಿರೋದು. ಹಾಸಿನಿ ಅದಕ್ಕೆ ಉಟ್ಕೊಂಡಿರೋದಕ್ಕೆ ಸೂಟ್ ಆಗ್ತಿಲ್ಲ ಅಂತಿರೋದು. ಇಂಥವ್ರು ಯಾವ ಪೂಜೆ ಮಾಡಿದ್ರು ವ್ಯರ್ಥನೇ ಅದು. ಹೊಳೆಲ್ ಹುಣಸೆ ಹಣ್ಣು ತೊಳ್ದಂಗೆ, ನೋ ರಿಸಲ್ಟ್ಸ್. ಈ ತರ ಎಲ್ಲ ಶಾಪ ಹಾಕಿದ್ರೆ ನಾನು ಹತ್ ಬಿಡ್ತೀನಿ ಅಷ್ಟೇ. ಬೇಡ ಸುಮನಾ, ನಾವೇನೋ ಹೀಗೆ ಸುಮ್ನೆ ಮಾತಾಡೋಣ ಅಂತ ಬಂದಾಗ ನೀನ್ ಹೀಗೆ ಅಳ್ತೀನಿ ಅನ್ನೋದು ಸರಿಯಲ್ಲ. ಇಂಥವ್ರ ಜೊತೆಗೆ ಮಾತಾಡೋದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ ಅತ್ಗೆ. ಹೊರಡಿ. ಈ ವ್ಯಂಗ್ಯನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಈ ಗಲಾಟೆ ಇವತ್ತಿಗೆ ಮುಗಿಯೋಂಥದ್ದಲ್ಲ ಕಣೆ. ಬಾ ಹಾಸ್, ಹೋಗೋಣ. ನೈನಿ, ಆಚೆ ಗಾಳಿ ಜಾಸ್ತಿ ಬೀಸ್ತಿದೆ, ಕೊಂಬೆಗಳೆಲ್ಲ ಬೀಳೋ ಹಾಗಿದೆ. ಮಳೆ ಬರುತ್ತೋ ಏನೋ, ರೂಮಲ್ಲೇ ಮಲ್ಗೋಣ. ಏನು ರಿಪ್ಲೈ ಕೊಡ್ತಿಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ಯಾಕೆ ಶಿವ? ನಿಮ್ ಹೆಂಡತಿ ಏನಾದ್ರೂ ಬಾಯಲ್ಲಿ ಇಟ್ಕೊಂಡಿದ್ದಾಳೇನೋ ಅಂತ ನೋಡೋದಕ್ಕೆ ಮಾತಾಡ್ಸಿದ್ರು ಉತ್ತರ ಕೊಡ್ತಿಲ್ವಲ್ಲ. ಇಂಥ ಟೈಮಲ್ಲಿ ನಾನೇನ್ ಮಾಡ್ತೀನಿ ಅಂತ ಗೊತ್ತಾ ಶಿವ? ಅರಳಿನ ಸಂಡಿಗೆ ತರದಿ ಕೆನ್ನೆ ಮೇಲೆ ನನ್ನ ಕೈನ ಹೀಗೆ ಆಡಿಸ್ತೀನಿ. ಒಂದ್ ಗಳಿಗೇನು ಸುಮ್ನೆ ಕೂತ್ಕೊಳ್ಳಲ್ಲ ಇಬ್ರು. ನನ್ನ ಇನ್ವಾಲ್ವ್ ಮಾಡ್ಬಿಡಮ್ಮ, ನಾನೇನೂ ಮಾಡಿಲ್ಲ. ನಿನ್ ಗಂಡನೇ ಹೀಗ್ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ಹೇಳಿದ್ದು. ಏನಂತ ಹೇಳಿ ಯಜಮಾನ್ರೆ? ಕೇಳಿದ್ದು ನಾನು, ಹೇಳ್ಬೇಕಾಗಿರೋ ನೀನು. ಏನಾದ್ರು ಪ್ರಾಬ್ಲಮಾ? ಇವತ್ ನಿಮ್ಮನೆಗ್ ಹೋಗಿದ್ರಲ್ಲ ಯಜಮಾನ್ರೆ, ಅಲ್ಲಿ ನಡೆದಿದ್ ಘಟನೆಯಿಂದ ನೈನಿಗ್ ಬೇಜಾರಾಗಿದೆ ಅನ್ಸತ್ತೆ ಯಜಮಾನ್ರೆ. ಅವ್ರ ಬಗ್ಗೆ ನಿನಗ್ ಗೊತ್ತಲ್ವಾ ನೈನಿ? ನೀನ್ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ನಾನು ಆ ಮನೆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ನಮ್ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಎಷ್ಟ್ ದಿನ ಅಂತ ನಾವು ಹೀಗೆ ಇರ್ಬೇಕು ಹೇಳಿ? ಅನ್ಕೊಂಡ ತಕ್ಷಣ ಎಲ್ಲ ಸರಿ ಹೋಗಕ್ಕೆ ಇದು ಸಿನಿಮಾ ಅಲ್ಲಮ್ಮ. ಜೀವನದಲ್ಲಿ ಸುಧಾರಿಸ್ಕೊಳ್ಳಕ್ಕೆ ಟೈಮ್ ಹಿಡಿಯತ್ತೆ. ನೀನಿರು ಶಿವ. ನಾನಿ, ನಿನ್ ಗರ್ಭಿಣಿ ಆದ್ರೂ ನಿನಗೆ ಒಳ್ಳೆ ಪೌಷ್ಟಿಕ ಆಹಾರನ ಕೊಡದೇ ಇರೋ ಸ್ಥಿತಿಲಿದ್ದೀನಿ ನಾನು. ಬೆಲ್ಲ ತಿಂದ್ರೆ ಬಲ ಅಂತ, ಶುಂಠಿ ತಿಂದ್ರೆ ವಾಂತಿ ಬರಲ್ಲ ಅಂತ, ನಿನಗೆ ನೀನೇ ಏನೇನೋ ಅನ್ಕೊಂಡು ಏನು ಕೊರತೆ ಇಲ್ದಿರೋ ಹಾಗೆ ಮ್ಯಾನೇಜ್ ಮಾಡ್ತಾ ಇದೀಯ ಅಷ್ಟೇ. ನಿಜಕ್ಕೂ ಇಂಥ ಟೈಮಲ್ಲಿ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. 4 ದಿನದಲ್ಲಿ ಬರೋ ಸಂಬಳದಲ್ಲಿ 4 ತಿಂಗಳು ಬದುಕೋ ಥರ ಆಗೋಗಿದೆ. ಅಲ್ಲಿವರೆಗೂ ನಿನ್ನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳೋ ಬಡವ ರಾಜ ನಾನು. ನಿಮಗೆ ಯಾರು ಹೇಳಿದ್ರಿ ಯಜಮಾನ್ರೆ ನನಗ್ ತಿನ್ನಕ್ಕಿಲ್ಲ ಅಂತ, ನನ್ನನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ? ಏ ಶಿವ, ನೀನಾ? ನಿನಗ್ ನನ್ ಬಗ್ಗೆ ಗೊತ್ತಿದ್ರು ಈ ತರ ಕೇಳ್ತಿದ್ಯಲ್ಲ ನೈನಿ. ಮತ್ತೆ ಯಾವತ್ತೂ ಇಲ್ದಿರೋ ನನ್ ಗಂಡ ಯಾಕಿವತ್ ಈ ತರ ಎಲ್ಲ ಮಾತಾಡ್ತಿದ್ದಾರೆ? ಎಲ್ಲಾದ್ರೂ ಹೋಗಿ ನನ್ ತಲೆನ್ ಚಚ್ಕೋಬೇಕು ನಾನು. ಗಂಡ ಹೆಂಡತಿ ಇಬ್ರು ಚೆನ್ನಾಗೇ ಇರ್ತೀರ, ಎಲ್ಲ ನೀನೇ ಊಹೆ ಮಾಡ್ಕೊಂಡು ನನ್ ಮೇಲೆ ಅನುಮಾನ ಪಟ್ರೆ ಹೇಗೆ? ಇರು ಶಿವ, ನಿನ್ನ ಯಾರು ಏನು ಹೇಳಿಲ್ಲ. ಯಾಕೆ ಹೇಳಿಲ್ಲ?
ನೀವ್ ಹಾಗ್ ಮಾತಾಡೋದಕ್ ಕಾರಣ ನಾನೇ ಅಂತ ಹೇಳ್ತಿದ್ದಾಳಲ್ಲ ನಿಮ್ ಹೆಂಡತಿ. ಹಾ, ಮೇಡಮ್ ಅವ್ರ ತಲೆಯಲ್ಲಿ ಇನ್ನೂ ಅದೇನೋ ಓಡ್ತಾ ಇದೆ ಅನ್ಸತ್ತೆ. ಸಡನ್ ಆಗಿ ಬರೋ ಕೋಪದಲ್ಲಿ ಏನೋ ಒಂದೆರಡು ಮಾತು ಆ ರೀತಿ ಆಡ್ಬಿಡ್ತಾಳೆ. ನೀನೇನ್ ತಲೆ ಕೆಡ್ಸ್ಕೋಬೇಡ. ನನಗಿಂತ ಮುಂಚೆ ಪರಿಚಯ ಆದವ್ ನೀನು, ಅಡ್ಜಸ್ಟ್ ಮಾಡ್ಕೋಬೇಕು ತಾನೆ. ಹಲೋ ಮಿಸ್ಟರ್ ವಿಶಾಲ್, ನೀವ್ ಗಂಡ ಆಗಿರೋದ್ರಿಂದ ಹೆಂಡತಿ ಏನೇ ಅಂದ್ರು ಸುಮ್ನಿರ್ತೀರಾ. ಈ ನೈನಿ ನನ್ಗೇನ್ ಸಂಬಂಧ ಹೇಳಿ? ಅಬ್ಬಾ, ಸಾಕು ಕೊಚ್ಕೊಂಡಿದ್ದು. ಈ ನಡುವೆ ಜಾಸ್ತಿ ಆಯ್ತು ನಿಂದು. ಮೊನ್ನೆ ಅಮ್ಮ ಬಂದಾಗ್ಲೂ ಇರ್ಲಿಲ್ಲ. ಶ್ಯಾಮ್ಲಕ್ಕ ತನ್ ಮಗ್ಳು ನೋಡಕ್ ಬಂದಿದ್ದೆ ಹೊರತು ನನ್ನ ನೋಡಕ್ ಬಂದಿರ್ಲಿಲ್ಲ. ನಾನ್ ಬದುಕಿದೀನೋ ಇಲ್ವೋ ಅಂತ ಅವ್ರು ಒಂದ್ ಮಾತಾದ್ರೂ ಕೇಳಿದ್ರ? ಅದಕ್ಕೆ ಅವ್ರು ಬಂದಾಗ ನಾನಿಲ್ ಬರ್ಲಿಲ್ಲ. ನನಗ್ ಬೇಜಾರಾಗಿದೆ. ಓಕೆ, ಅಂಡರ್ಸ್ಟುಡ್. ಮೊದ್ಲು ನೈನಿ ಯಾಕಿಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಬೇಕಲ್ವಾ? ಹೇಳು ನೈನಿ, ನನಗ್ ನಿದ್ದೆ ಬರ್ತಿದೆ, ನಾನ್ ಮಲ್ಕೋಬೇಕು. ಏನಿಲ್ಲ, ಕರಗ್ತಾ ಇರೋ ಚಂದಮಾಮ ಮತ್ತೆ ಯಾವ ಗುಂಡು ಕಾಣಿಸ್ತಾನೆ ಅಂತ ಯೋಚಿಸ್ತಿದ್ದೆ. ನನ್ಗೆ ಅರ್ಥ ಆಗ್ಲಿಲ್ಲ. ನನಗ್ ಅರ್ಥ ಆಯ್ತು. ಶಿವ, ನೀನಾದ್ರೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳು. ಗುಂಡುಗಾಗದು ಅಂದ್ರೆ ಅಮಾವಾಸ್ಯೆ ಕರ್ಗೋಗಿರೋ ಚಂದಮಾಮ ಮತ್ತೆ ಪೂರ್ತಿಯಾಗಿ ಕಾಣಿಸೋದ್ ಯಾವಾಗ? ಪೌರ್ಣಮಿ ದಿನ. ಕರೆಕ್ಟ್. ಸ್ವಲ್ಪ ದಿವಸದಲ್ಲೇ ಬರೋ ಪೌರ್ಣಮಿ ದಿನ ಕಾಣಿಸೋ ಹುಣ್ಣಿಮೆ ಚಂದ್ರನ್ನ ನೋಡ್ಬೇಕು ಅನ್ನೋದು ಅದರ ಅರ್ಥ. ಹುಣ್ಣಿಮೆ ಚಂದ್ರನ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ ನಾನಿ? ಅವಶ್ಯಕತೆ ಇದೆ ರೀ. ನಿಮ್ ಉಡ್ದಾರದ ತಾಯ್ತಕ್ಕೂ ನನ್ ಕೈಯಲ್ಲಿರೋ ಈ 10 ಪೈಸೆಗೂ ಆ ದಿನ ಕೆಲ್ಸ ಇದೆ. ನನಗೆ ಅರ್ಥ ಆಗ್ಲಿಲ್ಲ. ನನ್ಗೆ ಅರ್ಥ ಆಯ್ತು. ಹಾಗಾದ್ರೆ ಹೇಳಿ. ಈ ಕ್ಷಣದವರೆಗೂ ಯಾರಿಗೂ ಅರ್ಥ ಆಗದೆ ಇರೋದು ಅರ್ಥ ಆಗ್ಬೇಕು ಅಂದ್ರೆ ಅರ್ಧ ಚಂದ್ರನು ಪೂರ್ತಿಯಾಗಿ ರೂಪಾಂತರ ಆಗ್ಬೇಕು. ಮೇಡಮ್, ಏನಪ್ಪ ಹೊಸ ಕ್ಯಾರೆಕ್ಟ್ರಾ? ಈ ಮನೇಲಿ ಜಾಗ ಇದೆ ಅಂತ ಹೇಳಿದ್ರಾ? ಈ ಸ್ಕೆಡ್ಯೂಲ್ಗೆನಾ? ಪೋಸ್ಟ್ ಮೇಡಮ್. ಓ, ಇಲ್ಲಿ ಯಾವ ಪೋಸ್ಟ್ ಅಲ್ಲಿ ಇರ್ತೀಯಾ ಅನ್ನೋದು ಡಿಸೈಡ್ ಮಾಡ್ಬಿಟ್ಟಿದಾರಾ? ಅದ್ಗೆ ಅವ್ರ ಪೋಸ್ಟ್ ಮ್ಯಾನ್. ಡ್ರೆಸ್ ಕೋಡ್ ಇದ್ರೆ ಗುರ್ತು ಹಿಡಿಬಹುದು. ಈ ತರ ಡ್ರೆಸ್ ಅಲ್ಲಿ ಬಂದ್ರೆ ಇವಳಿಗಿರ್ಲಿ, ನನಗೂ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಇಲ್ಲಿ ಸೈನ್ ಹಾಕಿ ಸರ್. ಥ್ಯಾಂಕ್ ಯು ಸರ್. ಲೆಟ್ರಾ ಯಾರ್ ಕಳ್ಸಿದ್ದು? ಬ್ಯೂಟಿ ಕಾಂಪಿಟೇಷನ್ಗಂತೆ ಹೋಗ್ತೀಯಾ? ಅಡ್ರೆಸ್ ಹೇಳು ವಿಕ್ರಾಂತ್, ನನ್ನ ಅದೃಷ್ಟನು ಪರೀಕ್ಷೆ ಮಾಡ್ತೇನೆ. ಮೊದ್ಲು ನೀವು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಆಂಟಿ. ವೈ? ಏನೇನ್ ರೋಗ ಇದೆ ಅಂತ ಗೊತ್ತಾಗುತ್ತೆ. ಈ ವಯಸ್ಸಲ್ಲಿ ನಿಮ್ಗೆ ಬ್ಯೂಟಿ ಕಾಂಟೆಸ್ಟ್ ಎಲ್ಲ ಬೇಕಾ? ನನಗೇನ್ ವಯಸ್ಸಾಗಿದ್ಯೇ? ಅಬ್ಬಾ, ನೀವು ಸುಮ್ಮನಿರ್ತೀರಾ? ಓ ಮೈ ಗಾಡ್. ಏನೋ? ಓ, ಜಾಕ್ಪಾಟ್ ಹೊಡಿತಾ ಹೇಗೆ ಹಾಗೆ ರಿಯಾಕ್ಷನ್ ಕೊಟ್ಟೆ? ನಿನ್ನೆ ನೋಡು ಬ್ರೋ, ನಿನ್ ರಿಯಾಕ್ಷನ್ ನೋಡೋಣ. ನನ್ ಗಂಡನು ಶಾಕ್ ಅಲ್ಲಿ ನಿಂತಿದ್ದಾರೆ ಅಂದ್ರೆ ನಾನ್ ಬೇಲಬಲ್ ವಾರಂಟಿ ಏನಾದ್ರೂ ಬಂದಿದ್ಯಾ? ಗುಡ್ ನ್ಯೂಸ್ ಏನಂತ ಬೇಗ ಹೇಳಿ. ಏಯ್, ಅದ್ ಹೇಗೆ ಗುಡ್ ನ್ಯೂಸ್ ಆಗತ್ತೆ? ಏನಿದೆ ಅದ್ರಲ್ಲಿ? ಪಾಪ ಬ್ರೋಗ್ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ಸುತ್ತೆ. ಮಾಮ್, ಬದ್ರಿನಾಥ್ ತಾತನ ವಟಾರದಲ್ಲಿ ಮನೆಗಳು ಖಾಲಿ ಇದೆಯಾ ಅಂತ ಚೆಕ್ ಮಾಡೋದು ಒಳ್ಳೇದು. ಸುಮ್ಮನ ಲಗೇಜ್ ಪ್ಯಾಕ್ ಮಾಡೋ. ಎಷ್ಟ್ ಸೀರೆ ಇಟ್ಕೊಡ್ಲಿ? ಪ್ಯಾರಿಸ್ ಅಲ್ವೇ ಅದು ಒಟಾರ. ನಿನ್ನ ನೈನಕ್ಕ ಸಂಸಾರ ಮಾಡ್ತಾ ಇರೋ ಪಾಳು ಬಿದ್ದಿರೋ ಕಾಲೋನಿ.
ದುರಂದರ, ಒಂದ್ ನಿಮಿಷ. ವಿಕ್ರಾಂತ್, ನೀನ್ ವ್ಯಂಗ್ಯ ಮಾಡಿದ್ರು ಮಗ ಅನ್ನೋ ಮಮಕಾರದಿಂದ ಸುಮ್ನೆ ಕೇಳಿಸ್ಕೊಂಡೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು, ಏನಿದೆ ಅದ್ರಲ್ಲಿ? ಲಿಕ್ಕರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಮಾಮ್, ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನೀವು ಪಾಲಿಸ್ದೆ ನಿಮ್ ಇಷ್ಟಕ್ಕೆ ಬಂದಂಗೆ ವ್ಯಾಪಾರ ಮಾಡ್ತಿರೋದಕ್ಕೆ 25 ಕೋಟಿ ಫೈನ್ ಹಾಕಿದ್ದಾರೆ. ಕೋಟಿನಾ? 25 ಕೋಟಿನಾ? ಗೌರ್ಮೆಂಟ್ಗೆ ಫೈನು 25 ಕೋಟಿ ಕಟ್ಬೇಕಾ? ಕಟ್ಲೇಬೇಕು. ಈಗ ಈ ಹಸಿ ಕಳ್ಳೆನ ನಂಬ್ಕೊಂಡು ಶುರು ಮಾಡಿದಾರಲ್ಲ ಎಣ್ಣೆ ಪ್ರಾಜೆಕ್ಟ್ನ. ಆಲ್ರೆಡಿ 65 ಕೋಟಿ ನಷ್ಟ ಆಗಿದೆ ಅಂತ ಆಡಿಟರ್ಸ್ ಹೇಳಿದ್ರು. ಈಗ 25. ಶುರು ಮಾಡಿ ಇನ್ನೂ 10 ದಿನನೂ ಆಗಿಲ್ಲ. ಹತ್ತತ್ರ 100 ಕೋಟಿ ಕೃಷ್ಣಾರ್ಪಣ ಆದ ಹಾಗೆ ಅಲ್ವಾ ಅತ್ಗೆ? ಏನ್ ಹಾಗ್ ನೋಡ್ತಾ ನಿಂತಿದ್ಯಾ? ಸಮಜಾಯಿಷಿ ಕೊಡು. ಎಲ್ಲ ಬಿಸ್ನೆಸ್ ನಲ್ಲೂ ಪ್ರಾಫಿಟ್ ಲಾಸ್ ಕಾಮನ್. ಲಾಭ ಮಾತ್ರ ಬರುತ್ತೆ ಅಂತ ಹೇಳಿದ್ಯಲ್ಲ ಡಿಯರ್.